ಈ ಗಾಡಿ ಬಂದ್ಬಿಟ್ಟು 4 ಸ್ಪೀಡು, ನಾವು 5 ಸ್ಪೀಡ್ಗೆ ಕನ್ವರ್ಟ್ ಮಾಡಿ ಫ್ರಂಟಲ್ಲೆಲ್ಲ ಡಿಸ್ಕ್ ಹಾಕಿದಿರಿ. ಈ ಗಾಡಿಯಲ್ಲಿ ಪ್ರತಿಯೊಬ್ಬರಿಗೂ ಇಷ್ಟ ಆಗೋದು ಏನಂದ್ರೆ ಇದ್ರಲ್ಲಿರೋ ಸೌಂಡು. ಬನ್ನಿ ಸೌಂಡು ಸ್ಟಾರ್ಟ್ ಮಾಡೋಣ. ಯಮಹಾದಲ್ಲಿ RX ಗೆ ಒಂದು ಗತ್ತು ಅಂದ್ರೆ RXZ ಗೆ ಇನ್ನೊಂದು ಗತ್ತಿತ್ತು ಗುರು. ನಮಸ್ಕಾರ ಕರ್ನಾಟಕ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ವಿಡಿಯೋದಲ್ಲಿ ಯಾವ ಬೈಕ್ ತಂದಿದ್ದೀನಿ ಅಂದರೆ ದ ಪವರ್ ಮಾನ್ಸ್ಟರ್ RXZ. ನೋಡಿ ಏನು ಸಕ್ಕದಾಗಿ ಕಾಣಿಸ್ತೈತೆ ಗಾಡಿ ಮಾತ್ರ. RX100 ಸಕ್ಸಸ್ ಆದ್ಮೇಲೆ ಯಮಹಾದವರು ಇನ್ನೂ ಸ್ಪೋರ್ಟಿ ಲುಕ್ ಆಗಿರೋ ಬೈಕ್ ಬಿಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆವಾಗ RXZ ನ ಬಿಟ್ಟಿದ್ದು. 1985 ಅಲ್ಲಿ ಲಾಂಚ್ ಆಗಿದ್ದು ಈ ಬೈಕ್ ಬಂದ್ಬಿಟ್ಟು ಮಲೇಷಿಯಾ, ಥೈಲ್ಯಾಂಡು, ಸಿಂಗಾಪುರಲ್ಲೆಲ್ಲ ಸಿಕ್ಕಾಪಟ್ಟೆ ಸೇಲ್ ಆಯ್ತು ಗುರು. ಇದ್ರಲ್ಲಿರೋ ಇಂಜಿನ್ ಬಂದ್ಬಿಟ್ಟು 133cc 21 bhp ಮತ್ತೆ 19 Nm ಟಾರ್ಕು, 8000 RPM ಮೇಲೆ ಈ ಗಾಡಿನ ಕೈಯಲ್ಲೇ ಹಿಡಿಯಕ್ಕಾಗಲ್ಲ ಗುರು. A few moments later. ಪೆಟ್ರೋಲ್ ಖಾಲಿ. ಇದಕ್ಕೂ ಮತ್ತೆ RXಗೆ ಏನು ಡಿಫ್ರೆನ್ಸ್ ಅಂದರೆ ಇದರಲ್ಲಿರೋದು ಬಂದ್ಬಿಟ್ಟು ಫೈಬರ್ ಬಾಡಿ. ನೋಡಿ ಫೈಬರಲ್ಲಿ ಕೊಟ್ಟಿದ್ದಾರೆ. ಮತ್ತು ಹೆಡ್ಲೈಟ್ ಬಂದ್ಬಿಟ್ಟು ಸ್ಕ್ವೇರ್ ಆಗಿದೆ. ಇನ್ನೊಂದು ಏನಂದರೆ ಹಿಂದ್ಗಡೆ ಟೈಲ್ ಲೈಟ್ ಜೊತೆನೆ ಇಂಡಿಕೇಟರ್ ಇಂಟಿಗ್ರೇಟ್ ಆಗಿಬಿಟ್ಟಿದೆ ನೋಡಿ. ಯಮಹಾದಲ್ಲಿ RXಗೆ ಒಂದು ಗತ್ತು ಅಂದರೆ RXZಗೆ ಇನ್ನೊಂದು ಗತ್ತಿತ್ತು ಗುರು. ಬೈಕಲ್ಲಿ ಫಸ್ಟ್ ಲವ್, ಫಸ್ಟ್ ಕ್ರಶ್ ಅಂತ ಅಂದರೆ ಎಲ್ರಿಗೂ ಗ್ಯಾಪ್ನ ಆಗೋದು ಬಂದ್ಬಿಟ್ಟು RXಗಳೇ. ನಮ್ಮ ತಾತ ಕಾಲದಿಂದ ನನ್ನ ಮೊಮ್ಮಕ್ಳು ಕಾಲ ಬರೋವರೆಗೂ ಯಾವುದೇ ಕಾರಣಕ್ಕೂ ಈ ಗಾಡಿ ಮಾಡಿದ ಹೆಸರು ಮಾತ್ರ ಚೇಂಜ್ ಆಗಲ್ಲ ಗುರು. ಇದು ಒಂಥರ ಐಡೆಂಟಿಟಿ ಆಗಿತ್ತು. ಈಗಿರೋ 150cc ಬೈಕ್ಗಳು ಸ್ಪೀಡ್ ಕೊಡ್ಬೋದು ಗುರು, ಅದೇ RXZ ಕೊಟ್ಟಿದ್ ಫೀಲ್ ಮಾತ್ರ ಯಾವ ಗಾಡಿನೂ ಕೊಡಲ್ಲ. ಅಷ್ಟು ಫೀಲ್ ಕೊಡ್ತು. ಇದ್ರಲ್ಲಿರೋ ವೀಲ್ಸ್ ಬಂದ್ಬಿಟ್ಟು ಫ್ರಂಟ್ ಅಲ್ಲಿ 18 ಇಂಚು, ಅದೇ ರೇರ್ಗೆ ಬಂದ್ರೆ 17 ಇಂಚ್ ಕೊಟ್ಟಿದ್ದಾರೆ. ಎರಡು ಬಂದ್ಬಿಟ್ಟು ಸ್ಪೋಕ್ ವೀಲ್ಸು. ಈ ಗಾಡಿ ಬಂದ್ಬಿಟ್ಟು 4 ಸ್ಪೀಡು, ನಾವು 5 ಸ್ಪೀಡ್ಗೆ ಕನ್ವರ್ಟ್ ಮಾಡಿ ಫ್ರಂಟಲ್ಲೆಲ್ಲ ಡಿಸ್ಕ್ ಹಾಕಿದಿರಿ. ನೋಡಿ ಬ್ರೇಕ್ ನೋಡಕ್ ಹೋದ್ರೆ ಫ್ರಂಟ್ ಅಲ್ಲಿ ಬಂದ್ಬಿಟ್ಟು ಡಿಸ್ಕ್ ಇದೆ, ಅದೇ ರೇರ್ಗೆ ಬಂದ್ರೆ ಡ್ರಮ್ ಬ್ರೇಕ್ಸ್ ಹಾಕಿದಿರಿ. ಆಗ ಮಾರ್ಕೆಟ್ ಅಲ್ಲಿ ಹೀರೋ ಹೋಂಡಾ, TVS ಸುಜುಕಿ ಮತ್ತೆ ಕವಾಸಾಕಿ ಬಜಾಜು ಈ ಗಾಡಿಗಳಿತ್ತು. ಆದ್ರೆ ಪರ್ಫಾರ್ಮೆನ್ಸ್ ರಿಲೇಟೆಡ್ ಗಾಡಿ ಯಾವ್ದಿತ್ತು ಅಂದ್ರೆ RXZ ಒಂದೇ ಗುರು ಇದ್ದಿದ್ದು. ಸ್ವಲ್ಪ ಜನ ಕೇಳ್ತಾರೆ ಯಾಕೆ ಈ ಬೈಕ್ಗಳೆಲ್ಲ ಇಷ್ಟೊಂದು ಸ್ಪೆಷಲ್ ಅಂತ. ಅವ್ರಿಗೆಲ್ಲ ಆನ್ಸರ್ ತುಂಬಾ ಸಿಂಪಲ್. ಈ ಗಾಡಿ ಓಡಿಸ್ತಾ ಇದ್ರೆ ಒಂದು ಫೀಲ್ ಕೊಡುತ್ತೆ, ಒಂದು ಐಡೆಂಟಿಟಿ ಕೊಡುತ್ತೆ, ಒಂದು ಎರಾನ ನೆನ್ಸುತ್ತೆ. ಇವತ್ತು ಕೂಡ ಟೆಕ್ನಾಲಜಿಯಲ್ಲಿ 1000 ಪಟ್ಟು ಮುಂದೆ ಇದ್ರೇನು ಈ ತರ ಗಾಡಿಗಳನ್ನ ಬಿಡಕ್ ಚಾನ್ಸೇ ಇಲ್ಲ ಗುರು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಈ ಗಾಡಿಯಲ್ಲಿ ಪ್ರತಿಯೊಬ್ಬರಿಗೂ ಇಷ್ಟ ಆಗೋದು ಏನಂದ್ರೆ ಇದ್ರಲ್ಲಿರೋ ಸೌಂಡು. ಬನ್ನಿ ಸೌಂಡು ಸ್ಟಾರ್ಟ್ ಮಾಡೋಣ. ಈ ಬೈಕಲ್ಲಿ ಶಾಕ್ ಅಬ್ಸರ್ವ್ ನೋಡಕ್ ಹೋದ್ರೆ ಫ್ರಂಟ್ ಅಲ್ಲಿ ಬಂದ್ಬಿಟ್ಟು ಟೆಲಿಸ್ಕೋಪಿಕ್ ಕೊಟ್ಟಿದ್ದಾರೆ, ಅದೇ ರೇರ್ಗೆ ಬಂದ್ರೆ ಟ್ವಿನ್ ಶಾಕ್ ಅಬ್ಸರ್ವ್ ಕೊಟ್ಟಿದ್ದಾರೆ. ನಾವು ಚೇಂಜ್ ಮಾಡಿಸಿದಿರಿ. ಶಾಕ್ ಅಬ್ಸರ್ವ್ ಎಲ್ಲ ಸಿಕ್ಕಾಪಟ್ಟೆ ಹಾರ್ಡಾಗಿದೆ. ಈ ಗಾಡಿಯಲ್ಲಿ ಶಾಕ್ ಅಬ್ಸರ್ವ್ ಎಲ್ಲ ನಮಗ್ ಬೇಕಾಗಿಲ್ಲ. ಈ ಗಾಡಿಯಲ್ಲಿ ಬೇಕಾಗಿರೋದು ಒಂದೇ ಗುರು, ಸ್ಪೀಡು. ಈ ಗಾಡಿ ಬಿಟ್ಟಾಗ 25,000 to 30,000 ರೂಪಾಯಿ ಇತ್ತು ಇದು ರೇಟು. ಇವಾಗ ಕೇಳ್ಬೇಕಾ ಗುರು, ಈ ಗಾಡಿಗಳು ಸಿಗದೆ ಕಷ್ಟ. ಸಿಕ್ಕಿದ್ರೆ ಕೂಡ ಇದ್ರಕ್ಕಿರೋ ಡಿಮ್ಯಾಂಡ್ ಮಾತ್ರ ಸಿಕ್ಕಾಪಟ್ಟೆ ಜಾಸ್ತಿ. 1.5 ಲಕ್ಷದಿಂದ 2 ಲಕ್ಷ ರೂಪಾಯಿಗೆ ಹೇಳ್ತಾರೆ ಈ ಗಾಡಿನ. ಈ ಗಾಡಿಯಲ್ಲಿ ಎಲ್ಲರಿಗೂ ಇಷ್ಟ ಆಗೋದು ಏನಂದ್ರೆ ಇದ್ರಲ್ಲಿ ಬರೋ ಸೌಂಡ್ ಗುರು. ನೋಡಿ ಸ್ಟಾರ್ಟ್ ಮಾಡ್ತೀನಿ. ಏನ್ ಸಕ್ಕದಾಗಿ ಬರ್ತಾ ಇದೆ ನೋಡಿ ಸೌಂಡ್ ಇದ್ರಲ್ಲಿ. 2 ಸ್ಟ್ರೋಕ್ ಗಾಡಿಗಳು ಓಡಿಸ್ಬೇಕಾರೆ ಫೀಲ್ ಬರುತ್ತೆ ನೋಡಿ ಗುರು. ಅದು ಹೇಳಿದ್ರೆ ಅರ್ಥ ಆಗಲ್ಲ. ನೀವು ಒಂದು 2 ಸ್ಟ್ರೋಕ್ ಗಾಡಿ ಓಡಿಸ್ ನೋಡಿ ಲೈಫಲ್ಲಿ, ಇದ್ರಲ್ಲಿ ಬರೋ ಖುಷಿ ಯಾವ ಗಾಡಿಯಲ್ಲೂ ಬರಲ್ಲ. ನೀವು 4 ಸಿಲಿಂಡರ್ ಬೈಕ್ ಓಡಿಸಿದ್ರೆ ಕೂಡ ಇಷ್ಟೊಂದು ಮಜಾ ಬರುತ್ತೋ ಬರಲ್ವೋ ಗೊತ್ತಿಲ್ಲ. ಆದ್ರೆ 2 ಸ್ಟ್ರೋಕ್ ಲೈಫಲ್ಲಿ ಒಂದು ಟೈಮ್ ಓಡಿಸಿ ಗುರು, ಇದ್ರಲ್ಲಿ ಬರೋ ಮಜಾ ಬೇರೆ ಯಾವ ಗಾಡಿಯಲ್ಲೂ ಬರಲ್ಲ. ಇದ್ರಲ್ಲಿ ಬರೋ ಸೌಂಡು ಕ್ರೇಜಿ ಆಗಿ ಬರ್ತಾ ಇದೆ. ಒಂಥರ ರೋಡಲ್ಲಿರೋ ಜನ ಎಲ್ಲಾರು ನೋಡ್ತಾರೆ ಗಾಡಿ ಬರೋ ಸೌಂಡ್ಗೆ. ನಿಜ ಈ ಗಾಡಿ ಓಡಿಸಕ್ ಮೈನ್ ರೀಸನ್ ಸೌಂಡೇ ಆಗಿರುತ್ತೆ. ಗೇರ್ ಡೌನ್ ಮಾಡ್ಬಿಟ್ಟು ಹೊಡೆದ ಅಂದ್ರೆ 3rd ಗೇರ್ ಹೋದ್ಮೇಲೆ ಈ ಗಾಡಿ ಕೈಯಲ್ಲೇ ನಿಲ್ಲಲ್ಲ ಗುರು. ಇದರಲ್ಲಿರೋ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲಿ ಈ ಕಡೆ ಬಂದರೆ ಸ್ಪೀಡ್ ತೋರಿಸುತ್ತೆ, ಅದೇ ಈ ಕಡೆ ಬಂದರೆ RPM ತೋರಿಸುತ್ತೆ. ನೋಡಿ ಇಲ್ಲಿ ಫ್ಯೂಲ್ ಗೇಜ್ ಕೊಟ್ಟಿದ್ದಾರೆ. ಈ ಕಡೆ ನ್ಯೂಟ್ರಲ್ ಲೈಟು, ಐ ಬೀಮು. ಕೀ ಆನ್ ಮಾಡಿದ್ರೆ ಒಂಥರ ಸೌಂಡ್ ಬರುತ್ತೆ ನೋಡಿ. ಮತ್ತೆ ಇಲ್ಲಿ ಆಯಿಲ್ ಅಂತ ಲೈಟ್ ಆನ್ ಆಗುತ್ತೆ. ಈ ಗಾಡಿ ಮೈಲೇಜ್ ಬಂದ್ಬಿಟ್ಟು ಒಂದು 30 ಇಂದ 35 ಕೊಡುತ್ತೆ ಸಿಟಿಯಲ್ಲಿ. ಅದೇ ಹೈವೇಗೆಲ್ಲ ಎತ್ಕೊಂಡು ಹೋದ್ರೆ ಒಂದು 35 ಇಂದ 38 ಕೊಡ್ಬೋದು. ಮೈಲೇಜ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಬಾರ್ದು ಗುರು ಈ ಗಾಡಿಯಲ್ಲಿ. ಬ್ರೇಕಿಂಗ್ ಕೂಡ ಅಷ್ಟೇ ಗುರು, ಬ್ರೇಕಿಂಗ್ ಮೇಲೆ ಕಾನ್ಫಿಡೆನ್ಸ್ ಸಕ್ಕದಾಗಿ ಬರ್ತಾ ಇದೆ. ಹಿಡ್ದಿದ ತಕ್ಷಣ ಚಕ್ ಅಂತ ಹಂಗೆ ನಿಂತ್ಕೊಂತ ಇದೆ. ಇದ್ರಲ್ಲಿರೋ ಲೈಟ್ಸ್ ಬಂದ್ಬಿಟ್ಟು ಕಂಪ್ಲೀಟ್ ಹ್ಯಾಲಜಿನ್ ಕೊಟ್ಟಿದ್ದಾರೆ. ಇನ್ನೊಂದು ಈ ಗಾಡಿಯಲ್ಲಿ ನನ್ಗೆ ಏನ್ ಇಷ್ಟ ಆಗಿದೆ ಅಂದ್ರೆ ನೋಡಿ ಇಲ್ಲಿ RX ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಸಕ್ಕದಾಗಿ ಕಾಣಿಸುತ್ತೆ ದೂರದಿಂದ ನೋಡಕ್ಕೆ. 100 ಎಲ್ಲ ಸಿಂಪಲ್ ಆಗಿ ಹೋಗುದು ಗುರು ಈ ಗಾಡಿಯಲ್ಲಿ. ಈ ಗಾಡಿಯಲ್ಲಿ
ಟಾಪ್ ಸ್ಪೀಡ್ ಎಲ್ಲ ಬಂದ್ಬಿಟ್ಟು ಒಂದು 145ರಿಂದ 150 ಹೋಗುತ್ತೆ, ಆರಾಮಾಗಿ ಹೋಗುತ್ತೆ ಗಾಡಿ. ವೆಯ್ಟ್ಲೆಸ್ ಇರೋದ್ರಿಂದ ಒಂದು ಪುಲ್ ಕೊಡುತ್ತೆ ನೋಡಿ ಥರ್ಡ್ ಗೇರ್ ಆದ್ಮೇಲೆ, ಚಾನ್ಸೇ ಇಲ್ಲ ಗುರು. ಸೌಂಡ್ಗೆ ಕಾಸು ಕೊಡ್ಬೋದು ಗುರು, ಏನ್ ಸಕ್ಕತ್ತಾಗಿ ಬರ್ತಾ ಇದೆ ಸೌಂಡು ಈ ಗಾಡಿಯಲ್ಲಿ. ಆ ಟೈಮಲ್ಲಿ ಹುಲಿಯಾಗಿ RD 350 ಇತ್ತು, ಸಿಂಹ ಆಗಿ RX100 ಇತ್ತು ಗುರು. ಆವಾಗ ಚಿರತೆ ತರ ಬಂದಿದ್ ಗಾಡಿ ಯಾವ್ದಂದ್ರೆ ಇದೇ ಗಾಡಿ RX-Z. ಸೂಪರ್ ಅಣ್ಣ, ಹಂಸಲೇಖ ಅವ್ರೇನ್ ಬರೆಯಲ್ಲ.